ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತೂ ಆ ದೇವರು ನನ್ನ ಪ್ರಾರ್ಥನೆನ ಕೇಳಿಸ್ಕೊಂಡ್ಬಿಟ್ಟ ಮಗಳೇ. ಆದರೆ ಇಷ್ಟು ವರ್ಷ ನೀನೇ ಅನಾಥೆ ಮಾಡಿದ್ದಕ್ಕೆ, ಅವನು ಕೊಡೋ ಶಿಕ್ಷೆನ ಅನುಭವಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಹಾಗೆಲ್ಲ ಮಾತಾಡಬೇಡಿ ಅಮ್ಮ. ಒಂಥರದಲ್ಲಿ ನಾನು ಅನಾಥಾಶ್ರಮದಲ್ಲಿ ಬೆಳೆದಿದ್ದು ಒಳ್ಳೆಯದೇ ಆಯಿತು. ಬದುಕನ್ನ ಬೇರೆ ದೃಷ್ಟಿಯಿಂದ ನೋಡಿದ್ದೀನಿ. ಪ್ರಪಂಚನ, ಜೀವನನ ಅರ್ಥ ಮಾಡ್ಕೊಂಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅಲ್ಲಿದ್ದಕ್ಕೆ ತಾನೇ ಇಂಥ ಒಳ್ಳೆ ಮನೆಗೆ ಸೊಸೆಯಾಗಿ ಬರೋಕ್ಕೆ ಸಾಧ್ಯ ಆಗಿದ್ದು. ಈ ಮನೆಯವರು ನಾನು ಅನಾಥೆ ಅನ್ನೋದನ್ನೇ ಮರೆಸ್ಬಿಟ್ರು. ಇವ್ರ ಪ್ರೀತಿಲಿ ನಾನು ಮುಳುಗೋಗಿದ್ದೀನಿ ಅಮ್ಮ. ಇಷ್ಟು ದಿನ ಆದಮೇಲೆ ಜನಾರ್ದನ್ ಅವ್ರು ಬದಲಾಗಿದ್ದು, ಪೂರ್ಣಿಗೆ ಅಪ್ಪ ಅಮ್ಮ ಸಿಕ್ಕಿದ್ದು ಈ ಮನೆಯಲ್ಲಿ ಎಲ್ರಿಗೂ ತುಂಬ ಖುಷಿಯಾಗಿದೆ. ನೀವು ಆಗಾಗ ಬರ್ತೀರಿ, ಪೂರ್ಣಿ ತುಂಬ ಸಂತೋಷ ಪಡ್ತಾಳೆ. ಇಲ್ಲಪ್ಪ, ನಾಳೆನೇ ನಾವು ಅಮೆರಿಕಾಗೆ ಹೋಗ್ತಾ ಇದ್ವಿ. ಇಲ್ಲಿದ್ದಷ್ಟು ನನಗೆ ಆ ಗಿಲ್ಟ್ ಕಾಡುತ್ತೆ. ಸ್ವಲ್ಪ ದಿನ ಎಲ್ಲರಿಂದ ದೂರ ಆಯಿತು. ನನ್ನ ತಪ್ಪುಗಳನ್ನ ಇನ್ನೂ ತಿದ್ಕೋತೀನಿ. ಸಮಯ ಬಂದರೆ ಖಂಡಿತ ಬರ್ತೀನಿ. ಒಂದು ನಿಮಿಷ ಕೂತ್ಕೋ. ಪೂರ್ಣಿ, ಇದೆಲ್ಲ ನಿನಗೆ. ನನಗಿದು ಯಾವುದು ಬೇಡ ಅಮ್ಮ. ಬೇಡ ಅನ್ನೋ ಹಾಗೇ ಇಲ್ಲ. ಈ ಒಡವೆ ನಿನ್ನ ಅಜ್ಜಿದು, ಇದು ನಿನ್ನ ಹತ್ರನೇ ಇರಬೇಕು. ಪೂರ್ಣಿ, ತಂದೆ ತಾಯಿಯಾಗಿ ನಾವು ನಿನ್ನನ್ನು ಸಾಕೋಕ್ಕಾಗಲಿಲ್ಲ, ಬೆಳೆಸೋಕ್ಕಾಗಲಿಲ್ಲ, ನಿನ್ನ ಇಷ್ಟ ಕಷ್ಟಗಳನ್ನು ಕೇಳಲಿಲ್ಲ. ಕೊನೆ ಪಕ್ಷ ನಿನ್ನ ಮದುವೆನೂ ಮಾಡೋಕ್ಕೆ ಕೊಡೋಕ್ಕಾಗಲಿಲ್ಲ. ಈಗಲಾದರೂ ಇದನ್ನು ನಮ್ಮ ಸಮಾಧಾನಕ್ಕೆ, ನಮ್ಮ ನೆನಪಿಗೆ ಅಂತ ಇಟ್ಕೊ. ಎಲ್ಲಿ 3 ಜನ ಈ ಕಡೆ ನೋಡಿ. ದೀಪು, ಇನ್ನು ಮುಂದೆ ನಿನ್ನ ಜವಾಬ್ದಾರಿನ ನಿನ್ನ ಅಕ್ಕನಿಗೆ ವಹಿಸಿ ನಾವಿಬ್ಬರು ಒಂದಷ್ಟು ದಿನ ದೂರ ಹೋಗ್ತಿದ್ದೀವಿ. ಇನ್ನು ಮುಂದೆ ನೀವಿಬ್ಬರು ನಗ್ನಗ್ತಾ ಹೊಂದ್ಕೊಂಡು ಬಾಳಬೇಕು. ಆ ದೇವ್ರ ದಯೆಯಿಂದ ನೀವಿಬ್ಬರು ಒಂದೇ ಮನೆ ಸೊಸೆಯಾಗಿದ್ದೀರ. ಆ ದೇವರೇ ನಿಮ್ಮನ್ನು ಒಂದು ಮಾಡಿದ್ದಾನೆ. ಇನ್ನು ಮುಂದೆ ಏನಿದ್ರು ನೀವಿಬ್ಬರು ಮನಸ್ಫೂರ್ತಿಯಾಗಿ ಒಂದಾಗಬೇಕು ಅಷ್ಟೆ. ನಮ್ಮ ಮಕ್ಕಳಿಬ್ಬರು ನಗ್ನಗ್ತಾ ಜೀವನ ನಡೆಸಬೇಕು ಅಷ್ಟೇ ಈ ಅಪ್ಪ ಅಮ್ಮನ ಕನಸು. ನಾವಿನ್ನು ಬರ್ತೀವಿ ಮಗಳೇ.
ಅವಿನಾಶ್, ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯೋಚನೆ ಮಾಡಬೇಡಿ, ನಿಮ್ಮಿಬ್ಬರು ಮಕ್ಕಳು ಇಲ್ಲಿ ಚೆನ್ನಾಗಿರ್ತಾರೆ. ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನೇಲ್ ಪಾಲಿಶ್ ನಾನು ಹಚ್ಕೊಡ್ಲಾ? ಕೂದಲನ್ನ ಹಿಂದೆ ಸರಿಸೋದು ಬಿಟ್ಟು ಮುಂಚೆನೇ ಈ ಕೆಲಸ ಮಾಡ್ಬೋದಿತ್ತಲ್ಲ. ಇದೆರಡೂ ನಮ್ಗೆ ಇಷ್ಟವಾದ ಕೆಲಸಗಳೇ. ನಿನ್ನ ಮುಂಗುರನ್ನ ಸರಿಸ್ತಾ ನಿನ್ನ ಕಣ್ಗಳನ್ನೇ ನೋಡ್ತಾ ಇದ್ರೆ ನನ್ನನ್ನು ನಾನೇ ಮರ್ತು ಬಿಡ್ತೀನಿ. ಈಗ ನಿಮ್ಮ ಕಾಲಿಗೆ ನೇಲ್ ಪಾಲಿಶ್ ಹಚ್ತಿದ್ದೀರಾ, ಅದನ್ನು ಮರೆತು ಅರ್ಧಕ್ಕೆ ಬಿಟ್ಬಿಡ್ಬೇಡಿ. ನಾನು ನೇಲ್ ಪಾಲಿಶ್ ಹಚ್ಚಕ್ಕಷ್ಟೇ ಹೇಳಿದ್ದು. ನನ್ನ ಜೀವನದ ಜೊತೆಯಾಗಿ ನನ್ನ ಜೊತೆ ಇಡೀ ಜೀವನ ಶಾಶ್ವತವಾಗಿ ಹೆಜ್ಜೆ ಇಡೋ ಕಾಲ್ಗಳಿವು. ಈ ಕಾಲಿನ ಹೆಜ್ಜೆ ಗುರುತು ನನ್ನ ಹೃದಯದಲ್ಲಿ ಯಾವಾಗಲೂ ಇರುತ್ತೆ. ಅಷ್ಟೊಂದು ಪ್ರೀತಿ ಮಾಡೋ ಈ ಪಾದಗಳಿಗೆ ಒಂದೇ ಒಂದು ಮುತ್ತಿಟ್ರೆ ತಪ್ಪೇನು? ಒಂದು ಮುತ್ತಿಡೋದ್ರಿಂದ ಏನು ತಪ್ಪಿಲ್ಲ, ಆದರೆ ಆ ಒಂದು ಮುತ್ತು ಇನ್ನೊಂದು ಮತ್ತೊಂದು ಅಂತ ಹೆಚ್ಚಾದರೆ ಅದು ತಪ್ಪು. ಅದು ತಪ್ಪಿಲ್ಲ. ಹಾಗೊಂದು ವೇಳೆ ಅದು ತಪ್ಪನ್ನೋದೇ ಆದರೂ ಆ ತಪ್ಪು ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಆ ತಪ್ಪಿಗೆ ನೀನು ಕೊಡೋ ಶಿಕ್ಷೆನೂ ಇಷ್ಟ. ಶಿಕ್ಷೆ ಇಷ್ಟನಾ? ಹಾಕಿದರೆ ಅದನ್ನು ಈಗಲೇ ಕೊಡ್ತೆ. ಪೂರ್ಣಿ, ಪೂರ್ಣಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.